ಕೊಡಗಿನಲ್ಲಿ ಜನಾಂಗೀಯ ಸಂಘರ್ಷದ ಹಿನ್ನೆಲೆ ಕಟ್ಟೆಮಾಡು ದೇಗುಲ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿಯಾಗಿದೆ. ಪೊಲೀಸರ ಸಮ್ಮುಖದಲ್ಲೇ ಅರ್ಚಕರು ಪೂಜೆ ನೆರವೇರಿಸಿದ್ದಾರೆ. ಊರ ಭಕ್ತರ ಸಮ್ಮುಖದಲ್ಲಿ ನಡೆಯಬೇಕಾಗಿದ್ದಂತಹ ಪೂಜೆ ಅದು. ಪೊಲೀಸ್ ಭದ್ರತೆಯಲ್ಲೇ ನಡೆದಿದೆ ನಿತ್ಯ ಪೂಜೆ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ನಡೆದಂತಹ ಘಟನೆ. 300ಕ್ಕೂ ಅಧಿಕ ಪೊಲೀಸರಿಂದ ದೇವಸ್ಥಾನಕ್ಕೆ ಭದ್ರತೆ ಒದಗಿಸಲಾಗಿದೆ. ಪೊಲೀಸರ ಸಮ್ಮುಖದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಅರ್ಚಕರು. ಸಂಘರ್ಷ ನಡೆಯಿತು. ಜನಾಂಗೀಯ ಸಂಘರ್ಷ ಕೊಡಗಿನಲ್ಲಿ ನಡೆದದ್ದು. ಕಟ್ಟೆಮಾಡು ದೇಗುಲ ವ್ಯಾಪ್ತಿಯಲ್ಲಿ ಹೀಗಾಗಿ ನಿಷೇಧಾಜ್ಞೆ 144 ಸೆಕ್ಷನ್ ಜಾರಿಯನ್ನಗೊಳಿಸಲಾಗಿದೆ. ಜೊತೆಗೆ ಪೊಲೀಸರ ಭದ್ರತಾ ವ್ಯವಸ್ಥೆ, ಪೊಲೀಸರ ಸಮ್ಮುಖದಲ್ಲಿ ಅರ್ಚಕರು ಪೂಜೆಯನ್ನ ನೆರವೇರಿಸಿದ್ದಾರೆ. ಪೂಜೆ ಊರ ಭಕ್ತರ ಸಮ್ಮುಖದಲ್ಲಿ ನಡೆಯಬೇಕಾಗಿತ್ತು. ಆದರೆ ಸಂಘರ್ಷದ ಹಿನ್ನೆಲೆ 144 ಸೆಕ್ಷನ್ ಜಾರಿಯಲ್ಲಿರೋದ್ರಿಂದ ಪೊಲೀಸ್ ಭದ್ರತೆಯಲ್ಲೇ ನಿತ್ಯ ಪೂಜೆ ನಡೆದಿದೆ. 300ಕ್ಕೂ ಅಧಿಕ ಪೊಲೀಸರು ದೇವಸ್ಥಾನಕ್ಕೆ ಭದ್ರತೆಯನ್ನು ಒದಗಿಸಿದ್ದಾರೆ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದ ಚಿತ್ರಣ ನೋಡ್ತಾ ಇದ್ದೀವಿ. ಜನಾಂಗೀಯ ಸಂಘರ್ಷ ಈ ರೀತಿ ಭದ್ರತೆಯಲ್ಲಿ ಪೂಜೆ ಮಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. 300ಕ್ಕೂ ಅಧಿಕ ಪೊಲೀಸರ ಭದ್ರತೆಯನ್ನ ದೇವಸ್ಥಾನಕ್ಕೆ ನೀಡಲಾಗಿದೆ. ಬಯಲೆ ಮಾಡ್ಬೇಕಾದ್ರೆ ಇಡೀ ಊರ್ ಬೇಕಲ್ಲಪ್ಪ. ಬೇಡ, ನಿನ್ ಜೊತೆ ಮಾತಾಡಿ, ನಿನ್ ಜೊತೆ ನಾನು ಇವನ್ ಜೊತೆ ಮಾತಾಡ್ತಾರೋ. ಎಷ್ಟು ದೃಶ್ಯಗಳು ನೋಡ್ತಾ ಇದ್ದೀವಿ. ಒಂದೆಡೆ ಮಾತಿನ ಚಕಮಕಿ, ಮತ್ತೊಂದೆಡೆ ಪರಿಣಾಮ ಏನಾಗಿದೆ ಅಂತಂದ್ರೆ 144 ಸೆಕ್ಷನ್ ಜಾರಿಯಾಗಿದೆ. ಜನಾಂಗೀಯ ಸಂಘರ್ಷ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಬಿಗಿ ಪೊಲೀಸ್ ಭದ್ರತೆಯಲ್ಲಿ. ಭಕ್ತರ ಎದುರು, ಊರ ಗ್ರಾಮಸ್ಥರ ಎದುರು ನಡಿಬೇಕಾಗಿದ್ದಂತ ಪೂಜೆ ಪೊಲೀಸ್ ಭದ್ರತೆಯಲ್ಲಿ, ಪೊಲೀಸರ ಸಮ್ಮುಖದಲ್ಲಿ ನಡೆದಿದೆ. ಒಂದೆರಡಲ್ಲ, 300 ಪೊಲೀಸರ ಭದ್ರತೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಿದ್ದಾರೆ, ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಸ್ವಾಮಿ. ನೋಡೋಣ ಬನ್ನಿ. ಶಾಂತಿಗೆ ಹೆಸರಾಗಿರೋ ಕೊಡಗು ಜಿಲ್ಲೆಯಲ್ಲಿ ಇದೀಗ ಜನಾಂಗೀಯ ಸಂಘರ್ಷ ತಾರಕಕ್ಕೇರಿದೆ. ಅದಕ್ಕೆ ಕಾರಣವಾಗಿರೋದು ನನ್ನ ಹಿಂದೆ ಕಾಣುತ್ತಿರುವಂತಹ ಈ ಮೃತ್ಯುಂಜಯ ದೇವಸ್ಥಾನ. ಇದು ಮಡಿಕೇರಿ ತಾಲೂಕಿನ ಮರಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಟ್ಟೆಮಾಡು ಗ್ರಾಮದಲ್ಲಿ ಬರುವಂತಹ ಮಹಾಮೃತ್ಯುಂಜಯ ದೇವಸ್ಥಾನ. ಇದಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಆದರೆ ಪಾಳು ಬಿದ್ದಿದ್ದಂತಹ ಈ ದೇವಸ್ಥಾನವನ್ನು ಈಗ ಒಂದು 6-7 ವರ್ಷಗಳಿಂದ ಇಲ್ಲಿಯ ಸ್ಥಳೀಯರು, ಅಂದರೆ ಕಟ್ಟೆಮಾಡು ಗ್ರಾಮಸ್ಥರು ಸೇರಿ ಒಂದು ಜೀರ್ಣೋದ್ಧಾರ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಕಳೆದ ವರ್ಷ ಅಂದರೆ 2023ರಿಂದ ಇಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ಶುರು ಆಗುತ್ತೆ. ಯಾವಾಗ ಇವರು ಈ ದೇವಸ್ಥಾನವನ್ನು ಕಟ್ತಾರೋ ಅಲ್ಲಿ ಒಂದು ಬೈಲವನ್ನು ಕೂಡ ಮಾಡ್ತಾರೆ. ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ಅದನ್ನು ರಿಜಿಸ್ಟರ್ಡ್ ಮಾಡಿ ಒಂದು ಬೈಲವನ್ನು ಮಾಡ್ತಾರೆ. ಏನಂತಂದರೆ ಈ ಊರಿನಲ್ಲಿ ಬಹು ಜನಾಂಗಕ್ಕೆ ಸೇರಿದಂತಹ ಜನರು ಇರೋದ್ರಿಂದ ಯಾವುದೇ ಒಂದು ಜನಾಂಗಕ್ಕೆ ಸೇರಿದ ಆಚಾರ ವಿಚಾರ, ಉಡುಪು ತೊಡುಪುಗಳನ್ನು ಇಲ್ಲಿ ಹಾಕಬಾರ್ದು. ಸರ್ವ ಜನಾಂಗವೂ ಇಲ್ಲಿ ಸಮವಾಗಿ ಬಂದು ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಉದ್ದೇಶದಿಂದ ಆ ಥರ ಒಂದು ಬೈಲವನ್ನು ಮಾಡ್ತಾರೆ. ಆದರೆ ಈ ವರ್ಷ ಇಲ್ಲಿ ದೇವರು ಜಳಕಕ್ಕೆ ಹೊರಡುವ ಸಮಯದಲ್ಲಿ, ಅಂದರೆ ಮೊನ್ನೆ ಡಿಸೆಂಬರ್ 27ರ ಸಂಜೆ ಒಂದು ವಿವಾದ ಆಗುತ್ತೆ. ಇಲ್ಲಿಯ ಸ್ಥಳೀಯ ಕೆಲವು ಒಂದು ಜನಾಂಗಕ್ಕೆ ಸೇರಿದಂತಹ ಒಂದಷ್ಟು ಮಂದಿ ತಮ್ಮ ಸಾಂಪ್ರದಾಯಿಕ ಉಡುಪಿನೊಂದಿಗೆ ಈ ದೇವಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ಆದರೆ ಯಾವಾಗ ಈ ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಾರೋ ಇಲ್ಲಿಯ ಆಡಳಿತ ಮಂಡಳಿ ಮತ್ತು ಸ್ಥಳೀಯರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಯಾವುದೇ ಒಂದು ಜನಾಂಗಕ್ಕೆ ಸೇರಿದಂತಹ ಉಡುಪು ಆಚಾರ ವಿಚಾರಗಳನ್ನು ಇಲ್ಲಿ ಮಾಡಲಿಕ್ಕೆ ಬರಲ್ಲ ಅಂತ ಒಂದು ವಿರೋಧವನ್ನು ಮಾಡ್ತಾರೆ. ಆ ಸಂದರ್ಭದ ಅಲ್ಲಿ ಅದು ತಾರಕಕ್ಕೇರಿ ಆ ಪೂಜಾ ಕೈಂಕರ್ಯವೇ ನಿಂತು ಹೋಗಿ ದೇವರು ಜಳಕಕ್ಕೆ ಹೋಗುವಂತಹ ಆ ಕಾರ್ಯಕ್ರಮ ಕೂಡ ನಿಂತು ಹೋಗುತ್ತೆ. ಮಧ್ಯರಾತ್ರಿ 12-1 ಗಂಟೆವರೆಗೂ ಇಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಪೂಜೆಗಳನ್ನು ಮಾಡುವಂತಹ ಸಂದರ್ಭ ಬರುತ್ತೆ. ಇದಾದ ಬಳಿಕ ಕಳೆದ 2-3 ದಿನಗಳಿಂದ ಇಡೀ ಕೊಡಗು ಜಿಲ್ಲೆಯಲ್ಲಿ, ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಚರ್ಚೆ, ವಾದ ವಿವಾದಗಳು ಆಗ್ತಾ ಇದೆ. ಒಂದು ಕಡೆ ಒಂದು ಗುಂಪು, ಅಂದರೆ ಒಂದು ಜನಾಂಗಕ್ಕೆ ಸೇರಿದಂತಹ 100 ಜನರು ಇಲ್ಲಿಗೆ ಇವತ್ತು ಬೈಕ್ ರೈಡ್ ಬರ್ತೀವಿ, ಬೈಕ್ ಜಾಥಾ ಬರ್ತೀವಿ ಅಂತ ಹೊರಟಿರ್ತಾರೆ. ಇದೇ ವೇಳೆ ಮತ್ತೊಂದು ಗುಂಪು, ಅಂದರೆ ಅದರ ವಿರೋಧಿ ಗುಂಪು, ಅವರು ಕೂಡ ನಾವು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ದೇವಸ್ಥಾನ ಪ್ರವೇಶ ಮಾಡ್ತೇವೆ ಅಂತ ಅವರು ಕೂಡ ವಾಟ್ಸಪ್ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪ್ರಚಾರವನ್ನು ಮಾಡ್ತಾರೆ. ಇದರಿಂದ ಪರಿಸ್ಥಿತಿ ಸ್ವಲ್ಪ ಬಿಗುವಿನಿಂದ ಕೂಡುತ್ತೆ. ಹಾಗಾಗಿ ತಕ್ಷಣ ಎಚ್ಚೆತ್ತುಕೊಳ್ಳುವಂತಹ ನಮ್ಮ ಜಿಲ್ಲಾಡಳಿತ ನಿನ್ನೆ ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ದೇವಸ್ಥಾನ ಆವರಣದಲ್ಲಿ 144 ಸೆಕ್ಷನ್ ಅನ್ನು ಕೂಡ ಈಗ ಜಾರಿ ಮಾಡಿದೆ. ಇಲ್ಲಿ ಯಾವುದೇ ಜನರು ಗುಂಪು
ಗುಂಪು ಕೊಡುವುದಾಗಲಿ, ಘೋಷಣೆ ಕೂಗುವುದಾಗಲಿ, ಮೆರವಣಿಗೆ ಮಾಡುವುದಾಗಲಿ, ಪ್ರೊಟೆಸ್ಟ್ ಮಾಡುವುದಾಗಲಿ, ಧಿಕ್ಕಾರ ಕೂಗುವುದಾಗಲಿ ಯಾವುದನ್ನು ಕೂಡ ಮಾಡುವಂತಿಲ್ಲ. ಒಂದು ವೇಳೆ ಆ ಥರ ಮಾಡಿದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಡುತ್ತೆ. ಅದರ ಪ್ರಕಾರ ಈಗ ಮುಂಜಾಗ್ರತಾ ಕ್ರಮವಾಗಿ ಕೊಡಗು, ಹಾಸನ ಮತ್ತು ಮೈಸೂರಿನಿಂದ ಕರ್ನಾಟಕ ರಾಜ್ಯ ಸಶಸ್ತ್ರ ದಳದ 300ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆ ಮಾಡಿರೋದನ್ನು ನಾವು ನೋಡಬಹುದು. ಇಲ್ಲಿ ಏನಂತಂದರೆ ಪ್ರತಿ ವರ್ಷ ಇಲ್ಲಿ ಉತ್ಸವ, ನೂರಾರು ಸಾವಿರಾರು ಜನರ ಸಮ್ಮುಖದಲ್ಲಿ ಇಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿದರೆ ಇವತ್ತು ಪೊಲೀಸರ ಸಮ್ಮುಖದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರುವಂತಾಗಿದೆ. ಒಟ್ಟಾರೆ ಇಲ್ಲಿ ಏನು ಹೇಳ್ಬೋದು ಅಂತಂದರೆ ಕೊಡಗು ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಹೊರಟಿದ್ದಂತಹ ಬೈಕ್ ಜಾಥಾ ಹೊರಟಿದ್ದಂತಹ ಒಂದಷ್ಟು ಮಂದಿಯನ್ನು ಪೊಲೀಸರು ಅಲ್ಲಲ್ಲಿ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ವಶಕ್ಕೆ ಪಡೆದು ಅವರನ್ನು ಅಲ್ಲೇ ಇರಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಸಾಗಿದೆ. ಇದೇ ವೇಳೆ ಇವತ್ತು ಮಧ್ಯಾಹ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 2 ಜನಾಂಗದ ಪ್ರಮುಖರನ್ನು ಕರೆದು ಒಂದು ಶಾಂತಿ ಸಭೆಯನ್ನು ಕೂಡ ಕರೆಯಲಾಗಿದೆ. ಆ ಶಾಂತಿ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ, ಈ ದೇವಸ್ಥಾನದಲ್ಲಿ ಉದ್ಭವ ಆಗಿರುವಂತಹ ಸಮಸ್ಯೆಗೆ ಏನು ಪರಿಹಾರ ಕಂಡುಕೊಳ್ತಾರೆ ಅನ್ನೋದೇ ಇವಾಗ ಕುತೂಹಲ ಮೂಡಿಸಿದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.